ಗಾಡಿ ನೋಡ್ಬೋದು ಟಿಪ್ಟೂರ್ ಇಂದ ಇಲ್ಲಿಗೆ ಬಂದಿದೆ. ಬೆಂಗಳೂರಲ್ಲಿ ಏನಾರ ಗೂಗಲ್ ಮ್ಯಾಪ್ಸ್ ಆತರ ಇಲ್ಲ ಅಂದ್ರೆ ಗೈಸ್ ಹೆಂಗ್ ಕನ್ಫ್ಯೂಸ್ ಹೊಡೆದಂದ್ರೆ ರೋಡ್ಗಳು ಅಲ್ಲೇ ಸುತ್ತಾಡ್ಕೊಂಡೆ ಟೈಮ್ ಪಾಸ್ ಮಾಡ್ಬಿಡ್ತಿದ್ವಿ ನಾವು. ಗೈಸ್ ಬನ್ನಿ ಓಡಿಸ್ಕೊಳೋದು ಹೇಳ್ಕೊಡ್ತೀನಿ ಹೇಗೆ ಅಂತ. ಸೋಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ನ್ಯೂ ಲಾಗ್. ಸೊ ಅಲ್ಲೇ ಬೆಂಗಳೂರಿಗೆ ಮೂವ್ ಆನ್ ಆಗಿ 12 days ಆಗ್ತಾ ಇದೆ. ಲೈಕ್ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಒಂದೇನ್ ಪ್ರಾಬ್ಲಮ್ ಅಂದ್ರೆ ಲೈಕ್ 3 types ಫುಡ್ ನ ಏನ್ ಮಾಡ್ಕೊಂಡು ತಿನ್ನೋದೇ ಅನ್ನೋದು ಒಂದು ತಲೆನೋವು. ಸೊ ಹಾಗಾಗಿ ಇವಾಗ ಡಯಟ್ ಪ್ಲಾನ್ ನ ರೆಡಿ ಮಾಡಿದೆ. ಲೈಕ್ 2300 calories ನ ಡೈಲಿ ಇಂಟ್ಯಾಕ್ ಮಾಡೋಣ ಅಂತ. ಅದರಿಂದ ಲೈಕ್ ಮಸಲು ಬಿಲ್ಡ್ ಆಗುತ್ತೆ ಮತ್ತೆ ಲೀನ್ ಆಗು ಇರ್ತೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ನ ಪರ್ಚೇಸ್ ಮಾಡ್ಕೊಂಡ್ ಬರ್ಬೇಕು. ಬನ್ನಿ ಮೋರ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವಿರೋ ರೂಮ್ ನ ತೋರಿಸ್ತೀನಿ ನೋಡಿ. ಇದೇ ನೋಡಿ ರೂಮ್. ದಿಸ್ ಈಸ್ ಆಲ್. ಅದಾದ್ಮೇಲೆ ಇಲ್ಲಿ ಬಂದ್ರೆ ದೇವ್ರ ಮನೆ ಯಾವ್ದು ದೇವ್ರು ಇಲ್ಲ, ಫೋಟೋ ತಂದಿಕ್ಬೇಕು. ಕೃಷ್ಣ ಇದಾರೆ ಅಷ್ಟೇ. ಇದ್ ಬಂದು ಅಡ್ಗೆ ಮನೆ ಫುಲ್ ಕ್ಲೀನ್ ಆಗಿದೆ. ಬಾಯ್ಸ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಊರಿಗೆ ಹೋಗಿದ್ದಾರೆ. ನಾವು ಒಬ್ನೇ ಇರೋದು ಇವತ್ತು. ಅದಾದ್ಮೇಲೆ ಇದು ರೂಮ್. ಆಮೇಲೆ ಕೀ ಪಂಚ್, ಇದು ನನ್ನ ಐಟಮ್ಸ್. ಆಮೇಲೆ 2 ರೂಮ್ ಇದೆ ಇಲ್ಲಿ. ಇದೊಂದು ರೂಮು, ಒಂದು ಬತ್ಲು ಮನೆ. ಮಾತ್ರ ಬೆಂಗಳೂರಲ್ಲಿ ವರ್ತ್ ಇದೆ ರೂಮ್ ಮಾತ್ರ ಪೀಸ್ ಇದೆ. ಎಲ್ಲ ನಮ್ಮ ಹುಡುಗರೇ ಇರೋದು, ಹಾಗಾಗಿ ಏನು ಮುಜುಗರ ಇರಲ್ಲ. ಎಲ್ಲ ಟಿಪ್ಟೂರ್ ಅವರೇ. ಲೈಕ್ ನಾವೇ ಇರೋದ್ರಿಂದ ಲೈಕ್ ಒಂಥರ ಧೈರ್ಯ. ಏನ್ ಬಿಟ್ಟೋದ್ರು ಯಾರು ಏನು ಮುಟ್ಟಲ್ಲ. ಬೇರೆ ಹುಡುಗರು ಇದ್ರೆ ಒಂಥರ ಡೌಟ್ ಬರಂಗಿರೋದು. ಸೊ ನಮ್ ಸೀನಿಯರ್ಸ್ ಏನಾಗಿದೆ ಎಲ್ಲ ಫ್ರೆಂಡ್ಸೇ, ಗೊತ್ತಿರೋರೆ, ಹಾಗಾಗಿ ಆರಾಮಾಗಿರ್ಬೋದು. ಸೊ ಬನ್ನಿ ಮೋರ್ಗೆ ಹೋಗೋಣ ಗೈಸ್. ಗಾಡಿ ನೋಡ್ಬೋದು ಟಿಪ್ಟೂರ್ ಇಂದ ಇಲ್ಲಿಗೆ ಬಂದಿದೆ. ಸೊ ಮಿರರ್ ಎಲ್ಲ ಹಾಕಿರ್ಲಿಲ್ಲ ಅವಾಗ. ಇಲ್ಲೆಲ್ಲ ಫುಲ್ ರೂಲ್ಸ್. ಇದ್ ಬಂದು ರ್ಯಾಪಿಡೋ ಡ್ರೈವ್ ಮಾಡಕ್ಕೆ ಇನ್ನೂ ನಂದು ಓಪನ್ ಆಗಿಲ್ಲ. ಡ್ರೈವಿಂಗ್ ಲೈಸೆನ್ಸ್ ಬಂದಾದ್ಮೇಲೆ ರ್ಯಾಪಿಡೋ ಹೊಡಿಬೋದು ಗೈಸ್. ಇನ್ನೊಂದೇನಂದ್ರೆ ಹೆಲ್ಮೆಟ್ ಈಸ್ ಇಲ್ಲಿ ಕಂಪಲ್ಸರಿ. ಇಲ್ಲ ಅಂದ್ರೆ ಸಖತ್ ಫೈನ್ ಬೀಳುತ್ತೆ. ಸೊ ಹಾಗಾಗಿ ನೀವು ಬೆಂಗಳೂರು ಸೈಡ್ ಏನಾರ ಓಡಾಡ್ತೀರಾ ಅಂದ್ರೆ ಫಸ್ಟ್ ಹೆಲ್ಮೆಟ್ ಹಾಕೊಂಡು ಓಡಾಡಿ. ಇಲ್ಲಾಂದ್ರೆ ಫೈನ್ ಅವ್ರಿಗೆ ಯಾಕೆ ದುಡ್ಡು ಇಕ್ತೀರಾ ಸುಮ್ಮನೆ. ಹೆಲ್ಮೆಟ್ ಹಾಕೊಂಡಾಯ್ತು, ಸೇಫ್ಟಿ ಮುಖ್ಯ. ಸೊ ಬನ್ನಿ ಮೋರ್ಗೋನ. ಟಿಪ್ಟೂರಲ್ಲಿ ಇದಾಗಂತೂ ಹೆಲ್ಮೆಟ್ ಮುಖನೇ ನೋಡಿರ್ಲಿಲ್ಲ. ಇಲ್ಲಿ ಎಲ್ಲಾ ರೂಲ್ಸ್ ಫಾಲೋ. ಮಿರರ್, ಗಾಡಿಗೆ ತಲೆಗೆ ಹೆಲ್ಮೆಟ್. ಹೆಂಗ್ ಚೇಂಜ್ ಆಗುತ್ತೆ ನೋಡ್ರಿ ಗೈಸ್. ಲೈಫ್ ಹಿಂಗ್ ಇದ್ದಂಗೆ ಇರಲ್ಲ. ಎಷ್ಟೋ ಮೋರ್ಗೆ ಹೋಗೋಣ ಬನ್ನಿ. ಸ್ಪೋರ್ಟ್ಸ್ ಇದೆ ತಗೊಳೋಣ ಅನ್ಕೊಂಡಿದೀನಿ. ನಾನು ಟಿಪ್ಟೂರಲ್ಲಿ ಇದ್ದಾಗ ಇದೆ ಆಗ್ತಿದ್ದು. ಲೈಕ್ ಬಜೆಟ್ ಫ್ರೆಂಡ್ಲಿ, ಅಮೌಂಟ್ ಕೂಡ ಕಮ್ಮಿ ಇದೆ. ಹಾಗಾಗಿ ಸ್ಪೋರ್ಟ್ಸ್ ತಗೊಂಡಿದ್ದಾಯ್ತು. ಇವಾಗ ಸೋಯಾ ಚಂಕ್ಸ್ ತಗೊಂಡ್ರೆ ಕಂಪ್ಲೀಟ್ ಆಗುತ್ತೆ. ತರಕಾರಿ ಎಲ್ಲ ಔಟ್ ಸೈಡ್ ತಗೊಳೋಣ. ಆಮೇಲೆ 4x ಏನೇನು ಬೇಕಾಗುತ್ತೆ ಅಂತ 2200 calories ಲೈಕ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫುಲ್ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ. ಟೋಟಲ್ ಬಿಲ್ 360 rupees. ಸೊ ಒಂದು 10 days ಬರ್ಬೋದು ಅಷ್ಟೇ. ಸೋಯಾ ಚಂಕ್ಸ್ ಲೈಕ್ 50 grams ಡೈಲಿ ತಿಂತೀನಿ ಅಂದ್ರೆ ಓಟ್ಸ್ ಒಂದು 20 days ಬರ್ಬೋದು. 10 days 100 ಓಕೆ ಕೊಡ್ಬೋದು ಆರಾಮಾಗಿ. ನೆಕ್ಸ್ಟ್ ಇವಾಗ ಬನ್ನಿ ತರಕಾರಿ ತಗೊಳೋಣ. ತರಕಾರಿ ತಗೊಂಡಾದ್ಮೇಲೆ ಫಸ್ಟ್ ಇದು ಮನೇಲಿ ಇಕ್ಬೇಕು. ಸ್ಕೂಟಿಲು ಡಿಕ್ಕಿಲು ಜಾಗ ಇಲ್ಲ, ಯಾಕಂದ್ರೆ ಹೆಲ್ಮೆಟ್ ಇದೆ. ಅದಾದ್ಮೇಲೆ ತರಕಾರಿ ತಗೊಳೋಣ. ಅದಾದ್ಮೇಲೆ ಅಲ್ಲೇ ದಿನಸಿ ಅಂಗಡಿ ಇದೆ, ಅಲ್ಲಿ ಮೊಟ್ಟೆ ಮೊಸರು ಆತರ ತಗೊಳೋಣ. ಟೋಟಲ್ ಅಮೌಂಟ್ ಎಷ್ಟು ಖರ್ಚಾಗುತ್ತೆ ಅಂತ ಈ ವಿಡಿಯೋ ಎಂಡ್ ವರ್ಷಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ ಟು ಹೋಮ್ ಗೈಸ್. ಮೋರಿಂದ ಮನೆಗೆ ಬಂದೆ. ಲೈಕ್ ಬೆಂಗಳೂರಲ್ಲಿ ಏನಾರ ಗೂಗಲ್ ಮ್ಯಾಪ್ಸ್ ಆತರ ಇಲ್ಲ ಅಂದ್ರೆ ಗೈಸ್ ಹೆಂಗ್ ಕನ್ಫ್ಯೂಸ್ ಹೊಡೆದಂದ್ರೆ ರೋಡ್ಗಳು ಅಲ್ಲೇ ಸುತ್ತಾಡ್ಕೊಂಡೆ ಟೈಮ್ ಪಾಸ್ ಮಾಡ್ಬಿಡ್ತಿದ್ವೇನಪ್ಪ. ಗೂಗಲ್ ಮ್ಯಾಪ್ಸ್ ಇರೋದ್ರಿಂದ ಸಖತ್ ಯೂಸ್ ಆಗುತ್ತೆ. ಸೊ ಬನ್ನಿ ಹೋಗಿ ಮೊಟ್ಟೆ ಮೊಸರು, ಅದಾದ್ಮೇಲೆ ಇನ್ನೇನ್ ತರ್ಬೇಕಂದ್ರೆ ತರಕಾರಿ ತಗೊಳ್ಬೇಕು. ಅದಾದ್ಮೇಲೆ ಕಡಲೆ ಬೀಜ. ಆಮೇಲೆ ಸ್ಕೇಲ್ ಇಲ್ಲ, ಸ್ಕೇಲ್ ಊರಲ್ಲೇ ಬಿಟ್ಟಿದೀನಿ. ಗ್ರಾಮ್ಸ್ ನ ಲೆಕ್ಕ ಮಾಡೋದು. ಲೈಕ್ 100 grams ಆತರ ಎಲ್ಲ ನಾವೇ ಓನ ಮಾಡ್ಕೊಳಕ್ಕಾಗಲ್ಲ. ಅದಿದ್ರೆ ನೀಟಾಗಿ ಗ್ರಾಮ್ಸ್ ಪ್ರಕಾರ ತಿನ್ಕೊಂಡು 2300 calories ನ ಕಂಪ್ಲೀಟ್ ಮಾಡ್ಬೋದು. ಸೊ ಬನ್ನಿ ಅಂಗಡಿಗೆ ಹೋಗಿ ಬರೋಣ. ಲೆಟ್ಸ್ ಗೋ ಗೈಸ್. ಯಾಕೋ ಬೆಳಗ್ಗೆ ಮಳೆ ಬರೋ ತರ ಇದೆ. ಸೋನೆ ಸ್ಟಾರ್ಟ್ ಆಗಿದೆ. ಪಾಪ ರ್ಯಾಪಿಡೋ ಹೊಡೆಯೋರ್ಗೆ, ಫುಡ್ ಡೆಲಿವರಿ ಹತ್ರ ಹೊಡೆಯೋರ್ಗೆ ಸಖತ್ ಕಷ್ಟ. ಈ ತರ ಮಳೆ ಎಲ್ಲ ಬಂದ್ರೆ ಹೊಡೆಯಕ್ಕಾಗಲ್ಲ. ಗೈಸ್ ಏನೇನ್ ತಗೊಂಡ್ ಬಂದೆ ಅಂತ ತೋರಿಸ್ತೇನೆ ನೋಡಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. 1 kg ದಾಲ್, ಅದಾದ್ಮೇಲೆ 1 ಲೀಟರ್ ಮೊಸರು, 1 kg ಕಡಲೆ ಬೀಜ, ಯಾಕಂದ್ರೆ ಈವ್ನಿಂಗ್ ಟೈಮ್ ರೋಸ್ಟ್ ಮಾಡ್ಕೊಂಡು ತಿನ್ಬೇಕು. ಅದಾದ್ಮೇಲೆ ಡೈಲಿ 4x ಬೇರೆ ತಿನ್ಬೇಕು. ಸೊ ತರಕಾರಿಗೆ ಒಂದು 50 rupees ಅನ್ಕೊಳ್ಳಿ. ಬಾಳೆಹಣ್ಣಿಗೊಂದು 10 rupees ಅನ್ಕೊಳ್ಳಿ, 2 ಬಾಳೆಹಣ್ಣಿಗೆ. ಟೋಟಲ್ ಅಮ್ಮಮ್ಮ ಅಂದ್ರೆ ಇವತ್ತು ಎಷ್ಟು ಖರ್ಚಾಯ್ತು ಅಂದ್ರೆ ಲೈಕ್ 400. ಅಲ್ಲಿ ಮೋರಲ್ಲಿ ಎಷ್ಟಾಯ್ತು ಮತ್ತೆ ಹೋಯ್ತು. ಲೈಕ್ 800 rupees ಹೊಗೆ ಅನ್ಕೊಳ್ಳಿ. ಇದೊಂದು 20 days ಹಂಗೆಲ್ಲ ಬರ್ಬೋದು. ರ್ಯಾಪಿಡೋ ಆತರ ಏನಾರ ಕೆಲಸ ಮಾಡಿದ್ರೆ ಹಿಂಗೆ ಡಯಟ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ DL ಬೇಗ ಬರ್ಲಿ ಅಂತ. ಸೊ ಬನ್ನಿ ಇವಾಗ ಓಟ್ಸ್ ಮಾಡ್ಕೊಂಡು ತಿನ್ನೋಣ. ಇವತ್ತು ಲೇಟ್ ಆಯ್ತು ಸಖತ್ತು. ನಾಳೆಯಿಂದ ನೀಟಾಗಿ ಎಲ್ಲ ಐಟಮ್ಸ್ ಎಲ್ಲ ಫಸ್ಟ್ ತಗೊಂಡ್ ಬಂದಿನಲ್ಲ. ಬೆಳಗ್ಗೆ ಬೇಗ ಎದ್ದು ರನ್ನಿಂಗ್ ಮುಗಿಸ್ಕೊಂಡ್ ಬಂದು ಓಟ್ಸ್ ಮಾಡ್ಕೊಂಡು ಮೀಲ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಆ ಡೇ ಬೇಗ ಕಂಪ್ಲೀಟ್ ಆಗುತ್ತೆ. ಬೇಗ ಬ್ರೇಕ್ಫಾಸ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ ಓಟ್ಸ್ ಮಾಡೋಣ. ಓಟ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಬನ್ನಿ ಓಟ್ಸ್ ಮಾಡೋದು ಹೇಳ್ಕೊಡ್ತೀನಿ ಹೇಗೆ ಅಂತ. ಫಸ್ಟ್ ಸ್ವಿಚ್ ಆನ್ ಮಾಡ್ಬೇಕು.
ಇದನ್ನು ಮಾಡಬೇಕು. ಫಂಕ್ಷನ್ ಇಸ್ ಈಕ್ವಲ್ ಟು 8 ಮಿಲ್ಕ್. ಬ್ಯಾಕ್ ಪೌಚಲ್ಲಿ ಇದೆ ಹಾಲು. ಫಸ್ಟ್ ಹಾಲು ಹಾಕೊಳ್ಳಿ. ಕಾಯಿಟ್ಟು ಹಾಲನ್ನ ನೀಟಾಗಿ ಹಿಂಡಿ ಅದಾದ್ಮೇಲೆ ಓಟ್ಸ್ ಲೈಕ್ ಟಿಪ್ಟೂರ್ಗೆ ಹೋದ್ರೆ ಫಸ್ಟು ತೂಕ ಮಾಡೋ ತಗೊಂಡ್ ಬರ್ಬೇಕು. ಈಗ ಏನಿಲ್ಲ, ಹಾಗಾಗಿ ಒಂದು ಲೋಟ ಹಾಕ್ತಾ ಇದ್ದೀನಿ. someday ಓಟ್ಸ್ ಗೈಸ್, ಒಂದು ಲೋಟ ಹಾಕಿ. ಗ್ರಾಮ್ಸ್ ಏನಾರ ಇದ್ರೆ, ಸ್ಕೇಲ್ ಇದ್ರೆ, ವೇಟಿಂಗ್ ಸ್ಕೇಲ್ ಇದ್ರೆ ನೀವು 100 ಗ್ರಾಮ್ಸ್ ಹಾಕಿ ಹಾಕ್ಬೋದು. ಲೋಟ ಸಾಕು. ಜುಗ್ 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 ಜುಗ್. ಓಕೆ, ಸ್ಪೇರ್ ಸ್ಪೂನ್ ಇಸ್ ದೇರ್. ಬೇಕು ಅಂದ್ರೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳಿ, ಫುಲ್ ಗಟ್ಟಿ ಅಂತ ಅನ್ಸಿದ್ರೆ. someday ನೀವು ಏನಾದ್ರ PU ಅಥವಾ ಡಿಗ್ರಿ ಏನಾರ ಓದ್ತಾ ಇದ್ರೆ ಬೆಂಗಳೂರು ಬರೋಕ್ಕಿಂತ ಮುಂಚೆ ಮನೆಯಲ್ಲೇ ಜಿಮ್ಗೆಲ್ಲ ಹೋಗಿ ಫುಡ್ ಎಲ್ಲ ಮಾಡ್ಕೊಂಡು ಕಲ್ಕೊಳ್ಳಿ. ಇಲ್ಲಿ ಬಂದು ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ತುಂಬಾ ಕಷ್ಟ ಆಗುತ್ತೆ. ಹೋಟ್ಲಲ್ಲಿ ತಿನ್ನಕ್ ಸಖತ್ ಬೇಜಾರಾಗುತ್ತೆ. ಜಿಮ್ಗೆ ಏನಾರು ಹೋಗೋದು ರೂಢಿ ಮಾಡ್ಕೊಂಡ್ರೆ ಏನು ಅಂತೇಳಿ ಆರಾಮಾಗಿ ನಿಮ್ ಡಯಟ್ ನ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಇರ್ಬೋದು. ಲೆಟ್ಸ್ ಗೋ ವೇಟ್ 10 ಮಿನಿಟ್ಸ್. 10 ಮಿನಿಟ್ಸ್ ಬಿಟ್ರೆ ಓಟ್ಸ್ ಕೂಡ ರೆಡಿ ಆಗುತ್ತೆ. ಅದ್ರ ಜೊತೆ ಬಾಳೆಹಣ್ಣು ಹಾಕೊಂಡು ತಿನ್ನಿ. ಬಾಳೆಹಣ್ಣು ಇಲ್ಲ ಅಂದ್ರೆ ಹಂಗೆ ತಿನ್ಬೋದು. ಪ್ರೋಟೀನ್, ವೇ ಪ್ರೋಟೀನ್ ಎಲ್ಲ ಇದ್ರೆ ವೇ ಪ್ರೋಟೀನ್ ಹಾಕೊಂಡು ತಿನ್ಬೋದು. ಲೆಟ್ಸ್ ಗೋ ವೇಟ್ ಅಂಟಿಲ್ 10 ಮಿನಿಟ್ಸ್. ನೀವೇ ನೋಡ್ಬೋದು, ಓಟ್ಸ್ ಕೂಡ ರೆಡಿ ಆಗಿದೆ. ಇದಕ್ಕೆ ಬೇಕಾದ್ರೆ ನೀವು ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ ಆ ತರ ಏನೆಲ್ಲ ಹಾಕೊಂಡು ಕೂಡ ತಿನ್ಬೋದು. ನನ್ನ ಡಯಟ್ ಅಲ್ಲಿ ಆ ತರ ಏನೂ ಇಲ್ಲ. ಅದೆಲ್ಲ ತಿನ್ಲಿಲ್ಲ ಅಂದ್ರೆ ಲೈಕ್ 2300 ಕ್ಯಾಲರೀಸ್ ಕಂಪ್ಲೀಟ್ ಆಗುತ್ತೆ. ಫ್ಯಾಟ್, ಪ್ರೋಟೀನ್ ಎಲ್ಲ ಕಂಫರ್ಟ್ ಆಗಿ ಎಲ್ಲ ಕವರ್ ಆಗುತ್ತೆ. ಸೊ ನಾನೇನು ಅದನ್ನ ತಿಂತಾ ಇಲ್ಲ. ನೀವೇನಾರ ಮನೇಲಿದ್ರೆ ದುಡ್ಡೆಲ್ಲ ಬಜೆಟ್ ಚೆನ್ನಾಗಿದೆ, ಇದಕ್ಕೆ ವೇ ಪ್ರೋಟೀನ್, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂತೀನಿ. ಬನ್ನಿ, ಲೆಟ್ಸ್ ಇಟ್. ಗೈಸ್, ಫಸ್ಟ್ ಓಟ್ಸ್ ತಿನ್ನೋಣ. ಅದಕ್ಕೆ ಮುಂಚೆ ಲೈಕ್ ಮೊಟ್ಟೆ ಬೇಕು ಹಾಕ್ಬಿಡೋಣ. ಓಟ್ಸ್ ತಿನ್ನೋರ್ಸಿಗೆ ಮೊಟ್ಟೆ ಕೂಡ ಬೇಕು. ಆಮೇಲೆ ಅದು ತಿನ್ಬೋದು. ಲೈಕ್ ಮಾರ್ನಿಂಗ್ ಮೇಲಲ್ಲಿ ಓಟ್ಸ್ 4 eggs. ಅದಾದ್ಮೇಲೆ ಏನಂತ ಹೇಳ್ತೀನಿ, ಏನೋ ಒಂದಿದೆ. ಲೆಟ್ಸ್ ಮೊಟ್ಟೆ ಬೇಕಾಕೋಣ. ಸ್ವಿಚ್ ಆನ್, ಫಂಕ್ಷನ್ ಆನ್. ಓಕೆ ಗೈಸ್, ಮೊಟ್ಟೆ ಬೇಯ್ತಾ ಇರ್ಲಿ. ಬನ್ನಿ ಓಟ್ಸ್ ತಿನ್ನೋಣ. ಬ್ಯಾಚುಲರ್ ರೂಮ್ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ನೀಟಾಗಿ ಹಿಡ್ಕೊಳಕ್ ಆಗೋದು. ಬೇರೆ ಕಂಪೇರ್ ಮಾಡ್ಕೊಂಡ್ರೆ ನಮ್ ರೂಮ್ ತುಂಬಾ ನೀಟಾಗಿದೆ. ಓಟ್ಸಿಗೆ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕದೆ ಮತ್ತೆ ಹಣ್ಣು ಏನಾರ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಣ್ಣಿ, ಬೆಲ್ಲ, ಬಾಳೆಹಣ್ಣು. ಒಳ್ಳೆ ಮೇಲು ಗೈಸ್. ಬೆಳಗ್ಗೆ ಹೊತ್ತು ಬೇಗನೂ ಆಗುತ್ತೆ. ಆರಾಮ ಬೇಗ ತಿಂದು ಡ್ಯೂಟಿ ಗಿಟಿ ಇದ್ರೆ ಆರಾಮಾಗಿ ಮಾಡ್ಕೊಬೋದು. ಲೈಕ್ ಟೆನ್ಷನ್ ಇರಲ್ಲ, ಅದ್ ಮಾಡ್ಕೊಂಡು ತಿನ್ಬೇಕಂತ. ಬೇಗ ಆಗುತ್ತೆ ಫುಡ್ಡು. ನೀವು ಟ್ರೈ ಮಾಡ್ಕೊಂತೀನಿ. ಬ್ಯಾಚುಲರ್ಸ್ ಬೆಂಗಳೂರಲ್ಲಿ ಯಾರೇ ಬ್ಯಾಚುಲರ್ಸ್ ನೋಡ್ತಾ ಇದ್ರು, ನೀವು ಟ್ರೈ ಮಾಡ್ಕೊಂತೀನಿ. ಒಂದು ಫುಲ್ಲು ಲೈಕ್ ಏನೇನು ತಿನ್ಬೇಕು ಆ ಥರ ಎಲ್ಲ ಒಂದು ರೀಲಲ್ಲಿ ಮಾಡಿ ಹಾಕ್ತೀನಿ. 2300 ಕ್ಯಾಲರೀಸು ಕಂಪ್ಲೀಟ್ ಆಗಿ ಸಿಗುತ್ತೆ. ಚೆಕ್ಔಟ್ ಮಾಡ್ಕೊಳ್ಳಿ. ಸರ್ಚ್ ಮಾಡು. ಏನ್ ಹೆಸರು? ಧೀರಜ್ 7LG. ಊಟ ಮಾಡಿದ್ರು ಎಲ್ಲಾರು? ನಿಮ್ದೇ ಅಂಗಡಿನಾ? ನಾಳೆಯಿಂದ ಸ್ಕೂಲು, ಇವತ್ತು ರಜಾ. ಎಲ್ಲೂ ಹೋಗಿಲ್ಲ ಆಟ ಆಡಕ್ಕೆ? ಹೋಗಲ್ವಾ? ಬಾಯ್. ಧೀರಜ್ 7LG ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಯ್ತಾ? ಮನೆಗೆ ಹೋಗಿ ಎಲ್ಲರೂ ಹಾಯ್ ಮಾಡ್ಬಿಟ್ಟು. 7LG DHERAJ. ಗೊತ್ತಾಯ್ತಾ? ಏನ್ ಓದ್ತಾ ಇದ್ದೀರಾ ಎಲ್ಲರೂ? ಯೂಟ್ಯೂಬ್. ಸೈಕಲ್ ಚೆನ್ನಾಗಿತ್ತು ಕಣೋ. ಓಡ್ಸ ನಾನು ನಂದ 500. ಏನ್ ಮಾಡ್ತಿದ್ರಿ ಅಲ್ಲಿ? ಕ್ರಿಕೆಟ್ ಆಡ್ತಿದ್ರಾ? ಸೈಕಲ್ ಓಡಿಸ್ತಾ ಬರೀ ಓಡ್ಸದ? ನಮ್ದಿಲ್ಲ, ನಿಮ್ದೆ.
ಇಲ್ಲ ಕಣೋ ಜಿಮ್ ಏನಿಲ್ಲ, ಹಿಂಗೆ ಲೈವ್ ಮಾಡ್ಕೊಂಡ್ ಬಂದೆ. ಏನು ನಿನ್ನ ಹೆಸರೇನು? ಕೇದಾರ್. ಬಮ್ 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 ಬಮ್. ಇಲ್ಲೇ ನಿಂಕೋ ಸುಮ್ಮನೆ ಓಡಿಸಿದ್ದು. ನಾನು ಈ ವೀಲಿಂಗ್ ಹೊಡಿತೀರ ಅನ್ಕೊಂಡೆ. ಯಾರು ನೋಡ್ತಿದಾರ ಅಂತ, ಯಾರ್ಯಾರೋ ನೋಡ್ತಾ ಇದ್ದಾರೆ. ನಿನ್ನ ಹೆಸರೇನು? ಗಂಧರ್ವ. ನಿಂದು? ಮೊಹಮ್ಮದ್ ಅವೇಸ್. ಸರಿ ಕಣ್ರೋ, ಬಾಯ್. ಸ್ಕೂಲು ನಾಳೆಯಿಂದನಾ? ಎಷ್ಟನೇ ಕ್ಲಾಸ್? 6th. ಓಕೆ, ಬಾಯ್ 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 ಬಾಯ್. ಗೈಸ್ ಬನ್ನಿ ಊಟ ಮಾಡ್ಕೊಂಡ್ ಬರೋಣ. ಲೈಕ್ ಇವತ್ತು ಅಂದ್ಕೊಂಡಂಗೆ ಎಲ್ಲ ವರ್ಕ್ನ ಇವತ್ತು ಕಂಪ್ಲೀಟ್ ಮಾಡಿದೆ, ಜಾಸ್ತಿ ಫೋನು ನೋಡಲಿಲ್ಲ. ಸೊ ಏನೇನು ಕೆಲಸ ಇತ್ತು ಎಲ್ಲ ಮುಗಿಸಿ ಇವಾಗ ಒಂದು ಸ್ವಲ್ಪ ಊಟ ಮಾಡ್ಕೊಂಬಂದು ಎಡಿಟ್ ಮಾಡಬೇಕು. ಎಡಿಟ್ ಮಾಡಾದ್ಮೇಲೆ ಮಲ್ಕೊಳೋದು. ಸೊ ಬನ್ನಿ ಗೈಸ್ ಊಟಕ್ಕೆ ಮಾಡ್ಕೊಂಬರೋಣ. ಏನಿದೆ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಔಟ್ಸೈಡ್ ಫುಡ್ ತಿನ್ನೋಕ್ಕೂ ಬೇಜಾರು. ಆದರೆ ಟೇಸ್ಟ್ ಇವತ್ತಿನ ಊಟ ಜೋಳದ ರೊಟ್ಟಿ ಪಲ್ಯ ಅನ್ನ ತಿಂದು ಬೇಜಾರಾಗಿತ್ತು. ಸೊ ಹಾಗಾಗಿ ಜೋಳದ ರೊಟ್ಟಿ. ಓಕೆ ಗೈಸ್, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕೂಡ ನಿಮಗೂ ಇಷ್ಟ ಆಗಿರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಸೇರಿ. 1000 ಸಬ್ಸ್ಕ್ರೈಬ್ ನಿಯರ್ ಇದ್ದೀವಿ, ಕಂಪ್ಲೀಟ್ ಮಾಡಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದೇ ಥರ ಡೈಲಿ ಲಾಗ್ಸ್ ಬರ್ತಾ ಇರುತ್ತೆ. ಸೊ ಪೀಸ್ ಔಟ್, ಲವ್ ಯು ಫ್ಯಾಮ್. ಸೊ ಚೇಸ್ ಯುವರ್ ಡ್ರೀಮ್, ಲವ್ ಯು ಗೈಸ್, ಪೀಸ್ ಔಟ್.